ನಮಸ್ಕಾರ. ಈ ದೇವರಿಗೆ ಆ, ಈ ರೀತಿ ಹರಕೆ ಕಟ್ಕೊಂಡು ನೋಡಿ, ಖಂಡಿತವಾಗ್ಲೂ 3 ತಿಂಗಳ ಒಳಗಡೆ ನಿಮ್ಮ ಹರಕೆಗಳು ಖಂಡಿತವಾಗ್ಲೂ ಫಲಿಸೇ ಫಲಿಸುತ್ತೆ. ಆ, ಖಂಡಿತವಾಗ್ಲೂ ಆ, ಈ ಎಸ್ಪೆಷಲಿ ಈ ದೇವರಿಗೆ ಆ, ಹರಕೆ ಕಟ್ಕೊಂಡು ನೋಡಿ ಮನೆಯಲ್ಲೇ ನೀವೇನು ದೇವಸ್ಥಾನಕ್ಕೆ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಮನೆ ಒಳಗಡೆನೇ ನಿಮ್ಮ ಮನೆ ಒಳಗಡೆನೇ ನೀವು ಕೂತಿರುವ ಜಾಗದಲ್ಲಿ ಈ ಒಂದು ದೇವರಿಗೆ ಈ ರೀತಿ ಹರಕೆನ ಈ ದಿನದಂದು ಕಟ್ಕೊಂಡು ನೋಡಿ, 3 ತಿಂಗಳಲ್ಲಿ ನಿಮಗೆ ಫಲ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. 100 ಜನ ಹರಕೆ ಕಟ್ಕೊಂಡ್ರೆ 70 ಜನರಿಗೆ ಖಂಡಿತವಾಗ್ಲೂ ಈ ಹರಕೆಯ ಫಲ ಅಂತೂ ಖಂಡಿತವಾಗ್ಲೂ ಸಿದ್ಧಿ ಆಗೇ ಆಗುತ್ತೆ. ಫಲ ಒಳ್ಳೆಯದು ಆಗೇ ಆಗುತ್ತೆ. ಮನೆಯಲ್ಲಿ ನಾನು ಹೇಳೋ ಈ ರೀತಿ ಈ ದಿನದಂದು ಹರಕೆ ಹೊತ್ಕೊಂಡು ನೋಡಿ, ದೇವಸ್ಥಾನಕ್ಕೂ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಮೊದಲೇ ಬಾರಿಗೆ ಈ ರೀತಿ ಹರಕೆ ಕಟ್ಕೊಂಡು ನೋಡಿ, 3 ತಿಂಗಳ ಒಳಗಡೆ ನಿಮಗೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. 100 ಜನ ಹರಕೆ ಕಟ್ಕೊಂಡ್ರೆ 70 ಜನಗಳಿಗೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಶುಭ ಸುದ್ದಿ ಅಂತೂ ಕೇಳ್ತೀರ. ಯಾವ ದೇವರಿಗೆ ಗೊತ್ತಾ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನೋಡಿ, ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ವರ್ಷದಲ್ಲಿ ಈ ಗುರುವಾರ ಪುಷ್ಯ ನಕ್ಷತ್ರ ಬರೋದು 2 ತಿಂಗಳು ಬರುತ್ತೆ, ಇಲ್ಲಾಂದರೆ 3 ತಿಂಗಳು ಬರುತ್ತೆ. ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳು, 2 ತಿಂಗಳು ಅಥವಾ 3 ತಿಂಗಳು ಬರುತ್ತೆ. ಗುರುವಾರ ಪುಷ್ಯ ನಕ್ಷತ್ರ ನಿಮ್ಮ ಕ್ಯಾಲೆಂಡ್ರ್ ತೆಗೆದು ನೋಡ್ಕೊಳ್ಳಿ. ಇದೇ ತಿಂಗಳು 21ನೇ ತಾರೀಕಿದೆ, ಮೇ 21ನೇ ತಾರೀಕು ಗುರುವಾರ ಪುಷ್ಯ ನಕ್ಷತ್ರ ಬರುತ್ತೆ. ಈ ದಿನ ನಿಮ್ಮ ಮನೆಯಲ್ಲೇ ನೀವು ಒಂದು ಅರಿಶಿಣದ ಬಟ್ಟೆ ಮಾಡ್ಕೊಳ್ಳಿ. ವೈಟ್ ಬಟ್ಟೆ ತಗೊಳ್ಳಿ, ಅದನ್ನು ಶುದ್ಧವಾಗಿ ತೊಳೆದು ಅದಕ್ಕೆ ಅರಿಶಿನ ಎಲ್ಲ ಹಾಕಿ ಅರಿಶಿನದ ಬಟ್ಟೆ ಮಾಡಿಕೊಂಡು ₹1 3 ಕಾಯಿನ್ಸು, ₹1 3 ಕಾಯಿನ್ಸು ಹಾಕಿ ಗಂಟು ಕಟ್ಟಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಈ ದೇವರಿಗೆ ಖಂಡಿತವಾಗ್ಲೂ 3 ತಿಂಗಳ ಒಳಗಡೆ ನಿಮ್ಮ ಹರಕೆ ಫಲಿಸೇ ಫಲಿಸುತ್ತೆ. ಖಂಡಿತವಾಗ್ಲೂ ಯಾವ ದೇವರು ಗೊತ್ತಾ? ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ, ರಾಯರಿದ್ದಾರೆ ಅಂತ ಹೇಳ್ತಾ ಹೋಗಿ. ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಅಂತ ಹೇಳ್ತಾ ಹೋಗಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮನೆಯಲ್ಲೇ ಅರಿಶಿನದ ಬಟ್ಟೆ ಮಾಡಿ ₹1 ಕಾಯಿನ್ಸ್ನ 3ನ ಅದರೊಳಗಡೆ ಹಾಕಿ ಗಂಟು ಕಟ್ಟಿ ನಿಮ್ಮ ದೇವ್ರ ಮನೆ ಒಳಗಡೆ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ ಫೋಟೋ ಮುಂದೆ ಇಟ್ಟು ತುಪ್ಪದ ದೀಪ ಹಚ್ಚಿ ಇಟ್ಕೊಳ್ಳಿ. 3 ತಿಂಗಳ ಒಳಗಡೆ ಫಲ ಅಂತೂ ಖಂಡಿತವಾಗ್ಲೂ ಸಿದ್ಧಿ ಆಗೇ ಆಗುತ್ತೆ. ನಂತರ ಆ 3 ಕಾಯಿನ್ಸ್ನ ತಗೊಂಡೋಗಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಉಂಡಿಗೆ ಹಾಕಿ. ಅಷ್ಟು ದೂರ ಹೋಗೋಕ್ಕಾಗಲಿಲ್ಲ ಅಂದರೆ ನಿಮ್ಮೂರಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠಗಳಿರ್ತವೆ, ಅಲ್ಲೋಗಿ ಉಂಡಿಗೆ ಹಾಕಿ. ಖಂಡಿತವಾಗ್ಲೂ 100 ಜನ ಹರಕೆ ಕಟ್ಕೊಂಡ್ರೆ 70 ಜನಕ್ಕೆ ಆಗೇ ಆಗುತ್ತೆ. ಮಾಡಿ ನೋಡಿ, ಗೊತ್ತಾಗುತ್ತೆ. ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ವರ್ಷದಲ್ಲಿ 2 ತಿಂಗಳು ಅಥವಾ 3 ತಿಂಗಳು ಬರುತ್ತೆ. ಓಪನ್ ಮಾಡಿ ನಿಮ್ಮ ಕ್ಯಾಲೆಂಡರ್ಗಳು, ನಿಮ್ಮ ಮನೇಲಿ ಕ್ಯಾಲೆಂಡರ್ ಓಪನ್ ಮಾಡಿ ನೋಡ್ಕೊಳ್ಳಿ. ಅಷ್ಟೇ, ಏನನ್ನ ಹರಕೆ ಕಟ್ಕೊಳ್ಳಿ, ನಿಮ್ಮ ಇಷ್ಟ. ಖಂಡಿತವಾಗ್ಲೂ ಅದರಲ್ಲೂ ಎಸ್ಪೆಷಲಿ ನಿಮ್ಮದು ಜಾತಕಗಳಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಜೊತೆಗೆ 4ನೇ ಮನೆ ಬಂತು ಅಂದರೆ
ಶೀಘ್ರವಾಗಿ ಫಲ. ಯಾವುದೇ ವಿಚಾರದಲ್ಲಿರ್ಬೋದು, ದುಡ್ಡಿನ ವಿಚಾರದಲ್ಲಿರ್ಬೋದು, ಸಾಲಬಾಧೆ ವಿಚಾರದಲ್ಲಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಕೊಟ್ಟಿರುವ ಹಣ ವಿಚಾರದಲ್ಲಿರ್ಬೋದು, ಸೈಟ್ ತಗೊಳ್ಳೋ ವಿಚಾರದಲ್ಲಿ, ಮನೆ ಕಟ್ಟೋ ವಿಚಾರದಲ್ಲಿ, ಅಪಾರ್ಟ್ಮೆಂಟ್ ತಗೊಳ್ಳೋ ವಿಚಾರದಲ್ಲಿ, ಜಮೀನು ತಗೊಳ್ಳೋ ವಿಚಾರದಲ್ಲಿ, ವಾಹನಗಳು ತಗೊಳ್ಳೋ ವಿಚಾರದಲ್ಲಿ, ಬಂಗಾರಗಳು ತಗೊಳ್ಳೋ ವಿಚಾರದಲ್ಲಿ, ಅಥವಾ ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟು, ಕಾರುಗಳು ಮಾರಾಟ ಮಾಡಬೇಕನ್ನೋ ವಿಚಾರದಲ್ಲಿ, ಕೊಟ್ಟಿರೋ ಹಣ ವಾಪಸ್ ಬರೋ ವಿಚಾರದಲ್ಲಿ, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ವಿಚಾರದಲ್ಲಿ, ಸೈಟ್ ತಗೊಂಡು ಮನೆ ಕಟ್ಟೋ ವಿಚಾರದಲ್ಲಿರ್ಬೋದು, ಎಸ್ಪೆಷಲಿ ಉದ್ಯೋಗದ ವಿಚಾರದಲ್ಲಿರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಖಂಡಿತವಾಗ್ಲೂ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆ ದಶಾಭುಕ್ತಿಗಳಲ್ಲಿ ಆ ಮನೆಗಳು ಬಂದರೆ ಇನ್ನೂ ಬೇಗ ಫಲ ನಿಮಗೆ ಸಿಕ್ಕಿಬಿಡುತ್ತೆ. ಆ ಒಂದು ರಿಲೇಟೆಡ್ಸು. ಈ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಆ ಅರಶಿನದ ಬಟ್ಟೆ ಏನು ಮಾಡಬೇಕಪ್ಪ ಅಂದರೆ ತೆಂಗಿನ ಮರದ ಬುಡಕ್ಕೆ ಹಾಕಿ. ನಿಮ್ಮ ಮನೆ ಹತ್ರ ತೆಂಗಿನ ಮರನೋ, ತೆಂಗಿನ ಮರ ಅಥವಾ ಅರಳಿ ಮರದ ಬುಡಕ್ಕೆ ಹಾಕಿ. ಆ 3 ಕಾಯಿನ್ಸು ನಿಮ್ಮೂರಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇರುತ್ತಲ್ಲ, ಆ ಮಠಕ್ಕೆ ಹಾಕಿ, ಅಥವಾ ಮಂತ್ರಾಲಯಕ್ಕೆ ಹೋದಾಗ ಆ 3 ಕಾಯಿನ್ಸ್ನ ಹೋಗಿ ಉಂಡಿಗೆ ಹಾಕಿ. ಹೆಚ್ಚಾಗಿ ರಾಯರಿದ್ದಾರೆ 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 ಅಂತ ಹೇಳ್ತಾ ಹೋಗಿ ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ ಅಂತ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ. ನಮಸ್ಕಾರ.